Okay, good morning students. Today we see the extension and construction of the demand. ಬೇಡಿಕೆಯ ಹಿಗ್ಗುವಿಕೆ ಮತ್ತು ಬೇಡಿಕೆಯ ಕುಗ್ಗುವಿಕೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸಿ ಎಕ್ಸ್ಟೆನ್ಷನ್ and construction of demand. When demand changes due to changes in prices, it is a case of construction or extension or construction of demand. When demand changes due to changes in prices, it is a case of extension or construction of demand. ಯಾವಾಗ ಬೆಲೆಯಲ್ಲಿ ಬದಲಾವಣೆ ಆಗ್ತದೆ, ಯಾವಾಗ ಬೆಲೆಯಲ್ಲಿ ಬದಲಾವಣೆ ಆಗ್ತದೆ, ಆವಾಗ ಬೇಡಿಕೆಯಲ್ಲಿ ಏನಾಗ್ತದೆ, ಬದಲಾವಣೆಗಳಾಗ್ತದೆ. ಅಂತಹ ಅಂಶಗಳನ್ನು ನಾವು ಬೇಡಿಕೆ ಹಿಗ್ಗುವಿಕೆ ಅಥವಾ ಬೇಡಿಕೆಯ ಕುಗ್ಗುವಿಕೆ ಅನ್ನುವಂಥ ಒಂದು ಅಂಶವನ್ನು ನಾವು ಗಣನೆಗೆ ತಗೊಳ್ಳುವಂಥದ್ದು. ಸೊ ಎಕ್ಸ್ಟೆನ್ಷನ್ ಆಫ್ ಡಿಮಾಂಡ್ ಮೀನ್ಸ್ more is demanded at a lower price. ಬೇಡಿಕೆ ಹಿಗ್ಗುವಿಕೆ ಅಂತಂದ್ರೆ ಸಾಮಾನ್ಯವಾಗಿ ಏನಂತ ಕರಿತೀವಿ, more is demanded at a lower price. ಹೆಚ್ಚು ಕಡಿಮೆ ಬೆಲೆಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಸರಕುಗಳನ್ನ ಕಡಿಮೆ ಬೆಲೆಗೆ ಬೇಕು ಅಂತ ಕನ್ಸ್ಯೂಮರ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅರ್ಥ. ಯಾವುದು ಮೀನ್ಸ್ more is demanded at a lower prices and construction of demand means less is demanded at higher price. ಕಡಿಮೆ ಪ್ರಮಾಣದ ಬೇಡಿಕೆನ ಯಾವಾಗ ವ್ಯಕ್ತಪಡಿಸ್ತಾರೆ ಆಸ್ ಎ ಕನ್ಸ್ಯೂಮರ್ಸ್ ಅಂತ ಕೇಳಿದ್ರೆ, ಯಾವಾಗ ಪ್ರೈಸ್ ಹೈ ಇದ್ದಿರ್ತದ ಆವಾಗ ಬೇಡಿಕೆಯ ಪ್ರಮಾಣ ಏನಿರ್ತದೆ ಕಡಿಮೆ ಇರ್ತದೆ. ಸೇಮ್ ಆಸ್ ಎ ಲಾ ಆಫ್ ಡಿಮಾಂಡ್ ಏನಿರ್ತದೆ ಹೇಳಿ, ಬೇಡಿಕೆ ಹೆಚ್ಚಾದಂತೆ ಬೆಲೆ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗಿದೆ ಅಂತ ಅರ್ಥ. ಇಟ್ ಮೀನ್ ಬೆಲೆ ಕಡಿಮೆ ಆದಂತೆ ಬೇಡಿಕೆಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಪ್ರಮಾಣ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಇಲ್ಲಿ ಎಕ್ಸ್ಟೆನ್ಷನ್ ಆಫ್ ಡಿಮಾಂಡ್ ಮೀನ್ಸ್ ಇಸ್ ಮೋರ್ ಡಿಮಾಂಡೆಡ್ ಅಟ್ ಎ ಲೋವರ್ ಪ್ರೈಸಸ್. ಇಟ್ ಮೀನ್ ಏನು, ಬೆಲೆ ಕಡಿಮೆ ಆದಂತೆ ಬೇಡಿಕೆಯ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೆಲೆ ಕಡಿಮೆ ಆದಾಗ ಮಾತ್ರ ಬೇಡಿಕೆಯನ್ನ ಹೆಚ್ಚಿಸ್ತಾನೆ ಆಸ್ ಎ ಕನ್ಸ್ಯೂಮರ್ಸ್. ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಡಿಮಾಂಡ್ ಮೀನ್ಸ್ ಲೆಸ್ ಇಸ್ ಡಿಮಾಂಡೆಡ್ ಅಟ್ ಹೈಯರ್ ಪ್ರೈಸಸ್. ಕಡಿಮೆ ಪ್ರಮಾಣದ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಯಾವಾಗ ಅಂತ ಕೇಳಿದ್ರೆ, ಆಸ್ ಎ ಹೈಯರ್ ಪ್ರೈಸಸ್ ಯಾವಾಗ ಇದ್ದಿರ್ತದ ಆವಾಗ ಬೇಡಿಕೆಯ ಪ್ರಮಾಣ ಏನಿದ್ದಿರ್ತದೆ ಹೇಳಿ ಕಡಿಮೆ ಇರ್ತದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಫಾರ್ ದ ಎಕ್ಸಾಂಪಲ್ ಸಿ ದ ಡಯಾಗ್ರಾಮ್. Here OI is equal to, it is a price. OI is equal to price of goods. Okay, and here other important thing it will be yadu, here the demand curve remains the same and there is no shift in it. yadu ಬೇಡಿಕೆ ರೇಖೆ ಏನಾಗೋದಿಲ್ಲ, ಬೇಡಿಕೆ ಅನ್ನುವಂಥದ್ದು ಎಕ್ಸ್ಟೆನ್ಷನ್ ಆಗಲಿ ಆರ್ ಕನ್ಸ್ಟ್ರಕ್ಷನ್ ಆಗಲಿ, ಡಿಮಾಂಡ್ ಕರ್ವ್ ಇಟ್ ವಿಲ್ ಬಿ ಸೇಮ್ ಅಂಡ್ ದೇರ್ ಇಸ್ ನೋ ಶಿಫ್ಟ್ ಟು ಅದರ್ ಪ್ಲೇಸಸ್. ಓಕೆ, ಬೇರೆ ಕಡೆ ಎಲ್ಲೂ ಕೂಡ ಬೇಡಿಕೆ ರೇಖೆ ಅನ್ನುವಂಥದ್ದು ಶಿಫ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೇಸನ್ನು ನಾವೇನಂತ ಕರಿತೀವಿ, ಎಕ್ಸ್ಟೆನ್ಷನ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಡಿಮಾಂಡ್ ಅಂತ ನಾವು ಕರಿತೀವಿ. ಅರ್ಥ ಆಗ್ತದೆ ಹೇಳುದು. ಬೇಡಿಕೆ ರೇಖೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಏನಾಗುದಿಲ್ಲ, ಬದಲಾವಣೆ ಆಗುದಿಲ್ಲ, ಅದು ತನ್ನ ಸ್ಥಾನವನ್ನು ಬದಲಾಯಿಸುವುದಿಲ್ಲ. ಸೊ ಹಾಗಾಗಿ ಈ ಕೇಸನ್ನು ನಾವೇನಂತ ಕರಿತೀವಿ, ಎಕ್ಸ್ಟೆನ್ಷನ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಡಿಮಾಂಡ್ ಅನ್ನುವಂಥದ್ದನ್ನ ಕರಿತೀವಿ. Here OY is equal to price and OX is equal to quantity for demand. Okay, quantity for demand, and DD1 it is a demand curve. Okay, see the diagram. ಇಲ್ಲಿ ಬೇಡಿಕೆ ಹಿಗ್ಗುವಿಕೆ ಮತ್ತು ಬೇಡಿಕೆ ಕುಗ್ಗುವಿಕೆನ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಯಾವುದು ರೇಖಾಚಿತ್ರವನ್ನು ಮಾಡಿ. OI ಅನ್ನುವಂಥದ್ದು ಯಾವುದು, ಬೆಲೆನ ತೋರಿಸುವಂಥದ್ದು. OX is equal to quantity for demand ಅಂದ್ರೆ ಆ ವಸ್ತುವಿಗಿರುವಂತಹ ಬೇಡಿಕೆ ಪ್ರಮಾಣವನ್ನು ತೋರಿಸುವಂತ ರೇಖೆಗಳಾಗಿರ್ತವೆ. ಸೊ ಬಿಗಿನಿಂಗ್ ಪ್ರೈಸ್ ಇಟ್ ಈಸ್ ಎ OP, ಆರಂಭದ ಬೆಲೆ ಒಂದು OP. ದೆನ್ ಬಿಗಿನಿಂಗ್ ಕ್ವಾಂಟಿಟಿ ಫಾರ್ ಡಿಮಾಂಡ್ is equal to OM. ಯಾವುದು, ಬಿಗಿನಿಂಗ್ price is equal to OP. then QD is equal to quantity for demand, this price. ಯಾವುದು OP ಬೆಲೆಯಲ್ಲಿ ಬೇಡಿಕೆಯ ಪ್ರಮಾಣ ಎಷ್ಟಪ್ಪ ಅಂತ ಕೇಳಿದ್ರೆ OM. ಓಕೆ, OP ಪ್ರೈಸ್ ಅಲ್ಲಿ OM ಪ್ರಮಾಣದ ಬೇಡಿಕೆ ಇತ್ತು. ಸಪೋಸ್ ಪ್ರೈಸ್ will be decreases OP2 ಇಂದ OP2ಗೆ ಬೆಲೆ ಏನಾದರೂ ಕಡಿಮೆ ಆಯಿತು, ಆವಾಗ ಬೇಡಿಕೆ ಪ್ರಮಾಣ ಏನಾಗುತ್ತೆ ಹೇಳಿ, OM ಟು OM1 ಗೆ
ಇನ್ಕ್ರೀಸ್ ಆಗುತ್ತೆ. ಓಕೆ, ಸಪೋಸ್ ಪ್ರೈಸ್ ವಿಲ್ ಬಿ OP2 OP2 ಗೆ ಇಳಿದಾಗ QD is equal to OM2 OM1 ಗೆ ಇನ್ಕ್ರೀಸ್ ಆಗುತ್ತೆ. ಕ್ವಾಂಟಿಟಿ ಪವರ್ ಡಿಮಾಂಡ್ ಇಟ್ ವಿಲ್ ಬಿ OM2 OM1 ಗೆ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ಕೇಸ್ ಆಫ್ ಯಾವುದು ಎಕ್ಸ್ಟೆನ್ಷನ್ ಆಫ್ ಡಿಮಾಂಡ್ means more is demanded at lower prices. So this is ಯಾವುದು extension of demand. And next step, suppose the price will be OP22 OP1 ಗೆ ಇನ್ಕ್ರೀಸ್ ಆಯ್ತಪ್ಪ, OP22 OP1 ಗೆ ಇನ್ಕ್ರೀಸ್ ಆಯ್ತಪ್ಪ, ಪ್ರೈಸ್ it will be OP22 OP1 ಗೆ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಫಾರ್ ಡಿಮಾಂಡ್ QD is equal to OM1 to OM2 ಗೆ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಇದರರ್ಥ ಬೆಲೆ ಹೆಚ್ಚಾದಂತೆ ಬೇಡಿಕೆ ಪ್ರಮಾಣ ಏನಾಗಿದೆ ಕಡಿಮೆ ಆಗಿರುವಂತದನ್ನ ನಾವು ತೋರಿಸ್ತೀವಿ. ಸೊ ದಿಸ್ ಈಸ್ ದ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಡಿಮಾಂಡ್. ಅದು construction of demand. Okay, see, extension of demand and construction of demand means more is demanded at lower price. This is the case of extension of demand, and less is demanded at a lower price. This is the case of or called him construction of demand. Okay, thank you.